ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ದೋಷ ಹಾಗೆ ಅದಕ್ಕಿರುವಂತಹ ಪರಿಹಾರ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರತಿಯೊಂದು ಸಲನೂ ಹೇಳ್ತಾ ಏನು ಕರ್ಮ ಮಾಡಿದ್ನೋ, ಇವತ್ತು ಕೆಲಸನೇ ಆಗಲಿಲ್ಲ, ಅದ್ಯಾರು ಮುಖ ನೋಡಿಕೊಂಡು ಹೋದ್ನೋ, ಇವತ್ತು ನನ್ನ ಕೆಲಸನೇ ಆಗಲಿಲ್ಲ, ಇವನಿಂದ ನನ್ನ ಕೆಲಸ ಹಾಳಾಗೋಯ್ತು, ಇವಳಿಂದ ನನ್ನ ಕೆಲಸ ಹಾಳಾಯಿತು, ಏನು ಕರ್ಮ ಮಾಡಿದ್ನೋ, ಎದ್ದು ಗಳಿಗೆನೇ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಎದ್ದು ಬಿಡ್ತೀವಿ ನಾವು. ಈ ಥರ ಸರ್ವೇ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿ ನಾವು ಹೇಳ್ತಾನೆ ಇರ್ತೀವಿ, ಅನುಭವಿಸ್ತಾನೆ ಇರ್ತೀವಿ. ಹೇಳೋದು ಹೇಳ್ತಾ ಇರ್ತೀವಿ, ಅದ್ರ ತಕ್ಕಂಥ ಅನುಭವನೂ ಪಡ್ಕೋತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಒಬ್ಬರು ಮನೇಲಿ ಮಗಂದು ಒಂಥರ ಗಲಾಟೆ. ಮಗ ದಿನ ಬೆಳಗ್ಗೆ ಎದ್ದ ತಕ್ಷಣ ತಾಯಿಗೆ ಅಪ್ಪನಿಗೆ ರೇಗೋದು, ಕೂಗಾಡೋದು, ಅವ್ರ ಬಗ್ಗೆ ಕೆಟ್ಟ ಮಾತಾಡೋದು. ಮಗಳಿರ್ತಾಳೆ, ಮಗಳು ನೋಡಿದ್ರೆ ಅಮ್ಮನ ಮೇಲೆ ಬೈಯೋದು, ಮತ್ತು ಇಲ್ಲ ಸಲದಲ್ಲೆಲ್ಲ ತಂದು ತರಲೆ ತಾಪತ್ರ ಮಾಡೋದು, ಏನೋ ಒಂದು ಹಾಳು ಮಾಡೋದು. ಕಾಫಿ ಮಾಡೋಕ್ಕೆ ಬರಲ್ಲ, ಕಾಫಿ ಹಾಳು ಮಾಡಿಬಿಡೋದು, ಅಡುಗೆ ಮಾಡೋಕ್ಕೆ ಬರಲ್ಲ, ಅಡುಗೆ ಹಾಳು ಮಾಡಿಬಿಡೋದು. ಒಟ್ಟಿನಲ್ಲಿ ಅವತ್ತು ನೆಮ್ಮದಿಯಾಗಿ ಅವ್ರು ಯಾವತ್ತೂ ಸುಖವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಮಗಳಿಂದ, ಮಗನಿಂದ, ಅಕ್ಕರಿಂದ, ತಂಗಿಯಿಂದ, ತಮ್ಮನಿಂದ, ಗಂಡನಿಂದ, ಹೆಂಡತಿಯಿಂದ, ಇವ್ರು ಯಾರೂ ಸರಿ ಇಲ್ಲ ಅಂದರೆ ಅತ್ತೆ ಮಾವದ್ರಿಂದ, ಇಲ್ಲ ಮನೇಲಿ ಬೇರೆ ಕುಟುಂಬದಲ್ಲಿ ಯಾರು ಇದ್ದರೆ ಅವ್ರ ಮುಖೇನೋ ಏನೋ ಒಂದು ತೊಂದರೆ, ಸಣ್ಣ ಸಣ್ಣದು. ಈ ಥರ ಸಮಸ್ಯೆಗಳು ಇದು ಎಲ್ಲರ ಮನೇಲಿ ಇರುತ್ತಿದ್ದು. ಇಲ್ಲ ಅಂದ್ರೇ ಆ ಮನೆ, ಈ ಸಮಸ್ಯೆ ಇಲ್ಲ ಅಂದರೆ ಆ ಮನೆ ಸ್ವರ್ಗ ಅಂತ ಅರ್ಥ. ಏನೂ ಇಲ್ಲ ಅಂತ ಅಂದ್ರಾದರೂ ಮರುವಿನಲ್ಲಿ ಏನಾದ್ರು ಒಂದು ತಪ್ಪು ಮಾಡಿಬಿಟ್ಟಿರ್ತೀವಿ, ಮರ್ತುಬಿಟ್ಟು. ನಾನು ತೊಗೊಂಡೋಗಲಿಲ್ಲ ಪಾಸ್ಬುಕ್ ಅಂತ ಆಯಿತು, ಅಲ್ಲೋಗಿ ಇದು ಮಾಡೋದು, ಇವಾಗ ನನ್ನ ಪಾಸ್ಬುಕ್ ಮರ್ತುಬಿಟ್ಟೆ, ಈಗ ಮನೆಗೆ ಹೋಗ್ಬೇಕು, ಅಷ್ಟು ಮತ್ತೆ ಬರಬೇಕು, ಇವತ್ತಿನ ಕೆಲಸ ಹೋಯ್ತು, ಅರ್ಜೆಂಟ್ ಆಗಿದೆ, ಅದೇನು ಕರ್ಮ ಮಾಡಿದ್ನೋ, ಅದೇನು ಮರು ಬಂತು, ಅದೇನಾಯಿತೋ, ಯಾರು ಮುಖ ನೋಡಿದ್ನೋ, ಯಾರು ಅಡ್ಡ ಬಂದರು ಹೋಗುವಾಗ ಅಂತ ಹೇಳ್ತೀವಿ. ಈ ಥರ ಕೆಲವು ಪೀಡೆಗಳು ನಮ್ಮನ್ನು ಪೀಡಿಸುತ್ತೆ ಯಾವಾಗಲೂ. ಆ ಪೀಡೆ ಯಾರ ರೂಪ ಬರ್ಬೋದು, ಗಂಡನ ರೂಪ, ಹೆಂಡತಿ ರೂಪ, ಅಣ್ಣನ ರೂಪ, ತಂಗಿ ರೂಪ, ಮಕ್ಕಳ ರೂಪದಲ್ಲಿ ಬರ್ಬೋದು ಪೀಡೆಗಳು. ಪೀಡೆ ಅಂದ್ರೇನು ಡಿಸ್ಟರ್ಬೆನ್ಸ್ ಅಂತ, ಅಬ್ಸ್ಟೆಕಲ್ಸ್, ಹಿಂಡ್ರೆನ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಇದನ್ನು ಆವತ್ತಿನ ದಿನದ ಗೋಚಾರ ಫಲದ ಮೇಲೆ ನಮ್ಗೆ ಬರ್ತದೆ. ಗೋಚಾರ ಅಂದ್ರೇನು? ಚಂದ್ರ ಯಾವ ಸ್ಥಾನದಲ್ಲಿ ಇದ್ದಾನೆ, ಇವತ್ತು ಯಾವ ನಕ್ಷತ್ರದಲ್ಲಿದ್ದಾನೆ ಅನ್ನೋದು ಆಧಾರದ ಮೇಲೆ ಪತ್ತೆ ಹಚ್ಚಿ ಆ ಚಂದ್ರನ ಬಲದಿಂದ ಹೇಳ್ತಾರೆ ಇವತ್ತು ನಿಮಗೆ ಧನ ಹಾನಿ, ಧನ ಆಗಮನ, ಅಂದರೆ ದಿನ ಭವಿಷ್ಯ ಹೇಳ್ತಾರಲ್ಲ. ಹಾಗೆ ಆ ದಿನ ಭವಿಷ್ಯದ ಆಧಾರದ ಮೇಲೆ ದಿನನಿತ್ಯ ನಮಗೆ ಪೀಡೆಗಳು ಶುರುವಾಗಿಬಿಡ್ತದೆ. ಒಂದು ಇದಕ್ಕಿದ್ದಾಗ ಬಿದ್ದೋಗ್ಬಿಡ್ತಾರೆ. ಅಂದರೆ ಯಾವುದೂ ಸೀರಿಯಸ್ ಇಲ್ಲ, ಯಾವುದೂ ಸೀರಿಯಸ್ ಆಗ್ತಿಲ್ಲ, ಒಟ್ಟಿನಲ್ಲಿ ತೊಂದರೆಗಳಾಗ್ತಿದೆ. ಇನ್ನೇನು ಅನ್ನ ತಿನ್ನಬೇಕು ಅಂತ ನೀನು ಕೂತ್ಕೊಂಡು ನೀನು ತಿನ್ನೋ ಅಷ್ಟರೊಳಗೆ ಯಾವುದೋ ಅರ್ಜೆಂಟ್ ಕಾಲ್ ಬಂದ ತಕ್ಷಣ ನಿಮ್ಮ ಅಮ್ಮ ಎಕ್ಸ್ಪೈರ್ ಆಗಿದ್ದಾರೆ, ನಿಮ್ಮ ತಾತ ಎಕ್ಸ್ಪೈರ್ ಆಗಿದ್ದಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಒಂದು ಪಟ್ಟಂತ ಬಿಟ್ಟು ಹೋಗೋದು. ಅದೇನು ಕರ್ಮ ಮಾಡಿದ್ರು, ಊಟನೂ ಮಾಡೋಕ್ಕಾಗಲಿಲ್ಲ. ಸರಿ, ಪ್ಯಾಂಟು ಶರ್ಟೆಲ್ಲ ಹಾಕೊಂಡು ಇನ್ನು ಆಫೀಸ್ಗೆ ಹೊರಡೋ ಅಷ್ಟರೊಳಗೆ ಒಂದು ಕಾಲ್ ಬರುತ್ತೆ, ಏನು ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಇಮಿಡಿಯೇಟಾಗಿ ಅಂತ. ಅವತ್ತು ಇಂಪಾರ್ಟೆಂಟ್ ಮೀಟಿಂಗು, ಇಂಪಾರ್ಟೆಂಟ್ ವರ್ಕ್ ಆಫೀಸ್ನಲ್ಲಿ, ಅಲ್ಲಿ ಹೋಗೋದು, ಈ ಕಡೆ ಆಕ್ಸಿಡೆಂಟ್ಗೆ ಹೋಗೋದು, ಇಮಿಡಿಯೇಟಾಗಿ ಹೋಗ್ಬೇಕು. ಹೋದ ತಕ್ಷಣ ಅರ್ಜೆಂಟ್ ಎಮರ್ಜೆನ್ಸಿ ಒಂದು ಬಾಟ್ಲ್ ಬ್ಲಡ್ ಬೇಕು ಅಂತಾರೆ. ಸೊ ಬ್ಲಡ್ ಕೊಟ್ಟು ಬರೋಷ್ಟೊಳಗೆ ಆಫೀಸಲ್ಲಿ ದೊಡ್ಡ ರಾಧ ಅಂತ ಆಗಿರುತ್ತೆ. ಏನು ಮುಖ ನೋಡಿದ್ನೋ, ಏನು ಕರ್ಮ ಮಾಡಿದ್ನೋ, ಇವತ್ತು ಬಯಸ್ಕೊಳ್ಳೋದೇ ಆಯಿತು. ಅಂದರೆ ಅವ್ನು ಸಾಯಲಿಲ್ಲ. ಅವಮಾನ, ನಿಂದನೆ, ತೊಂದರೆ. ದಿನನಿತ್ಯ ಯಾರಿಗೆ ಅವಮಾನಗಳಾಗುತ್ತೋ, ನಿಂದನೆಗಳಾಗುತ್ತೋ, ತೊಂದರೆಗಳಾಗುತ್ತೋ, ದುಃಖ ಪಡ್ತಾರೋ ಅದಕ್ಕೆ ಪೀಡಾ ಅಂತ ಕರೀತಾರೆ. ಇದಕ್ಕೆ ಸರ್ವ ಪೀಡಗಳು,
ಸರ್ವ ಅಂದ್ರೇನು? ಎಲ್ಲರಿಂದಲೂ ಬರುವಂಥದ್ದು, ಎಲ್ಲದರಲ್ಲೂ ಬರುವಂಥ ಕಷ್ಟಗಳು. ಆ ಕಷ್ಟ ದುಃಖನೇ ಆಗಿರ್ಬೋದು, ಧನಹಾನಿ ಆಗಿರ್ಬೋದು, ಮಾನಹಾನಿ ಆಗಿರ್ಬೋದು, ನಿಂದನೆ ಆಗಿರ್ಬೋದು, ನಿಷ್ಠುರನೇ ಆಗಿರ್ಬೋದು, ಅಥವಾ ಗಲಾಟೆನೇ ಆಗಿರ್ಬೋದು, ಹೊಡೆದಾಟ ಕೂಗಾಟ ಆಗಿರ್ಬೋದು, ಆಕ್ಸಿಡೆಂಟೇ ಆಗಿರ್ಬೋದು. ಅಂದರೆ ಇಲ್ಲಿ ಯಾವುದೇ ರೀತಿ ಸಾವಿಲ್ಲ. ವೀಕ್ಷಕರು ಬಹಳ ಗಂಭೀರವಾಗಿ ಗಮನಿಸ್ಬೇಕಿಲ್ಲಿ. ಸಾವಿಲ್ಲ, ತೊಂದರೆಗಳು ಬರ್ತಿದೆ ಅಷ್ಟೇ. ಸಾವು ಬಂದರೆ ಸಮಸ್ಯೆನೇ ಮುಗಿದೋಯ್ತಲ್ಲ, ಎಂಡ್ ಆಯಿತು, ಲೈಫೇ ಎಂಡ್ ಆಯಿತು. ಇಲ್ಲಿ ಸಾವಿಲ್ಲ, ಡೆತ್ ಇಲ್ಲ, ಸಮಸ್ಯೆ ಇದೆ, ಅಬ್ಸ್ಟಕಲ್ಸ್ ಇದೆ, ಹಿಂಡರೆನ್ಸ್ ಇದೆ, ವಿಘ್ನಗಳಿದೆ, ತೊಂದರೆಗಳಿವೆ. ಇಂಥ ಒಂದು ಪೀಡೆಗಳನ್ನು ಯಾಕೆ ಬರ್ತಿದೆ ಗೊತ್ತಿಲ್ಲ. ಸಂಸಾರ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಸಂಸಾರವಿಲ್ಲ ಅಂತ ಗಾದೆ ಹೇಳ್ತಾರೆ. ಸಮಸ್ಯೆಗಳು ಬರಬೇಕು, ಆಗಲೇ ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗೋದು. ಆದರೆ ಅಯ್ಯೋ ಎಂಥ ಪೀಡೆ, ಈ ಪೀಡೆ ನೋಡಿದ್ಮೇಲೆ ಹಿಂಗಾಯ್ತು, ಈ ಪೀಡೆ ಕಾಲಿಟ್ಟ ಮೇಲೆ ಹಿಂಗಾಯ್ತು, ಈ ಪೀಡೆಯಿಂದ ಕೊಟ್ಟಿದ್ದ ಪ್ರಸಾದದಿಂದ ವಾಂತಿ ಭೇದಿ ಆಗೋದು, ಈ ಪೀಡೆ ಬಂದ ಮೇಲೆ ನಮಗೆ ಇಷ್ಟು ಲಾಸ್ ಆಯಿತು. ಇಲ್ಲಿ ಪೀಡೆ 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 ಅಂತ ನಾವು ಒಂದು ಪದ ಯೂಸ್ ಮಾಡ್ತೀವಿ. ಆ ಪೀಡೆ ಏನು, ಯಾವುದದು, ಹೆಂಗೆ ಬಂತು, ಯಾತಕ್ಕೆ ನಿಮಗೆ ಪೀಡಿಸ್ತದೆ ಆ ಪೀಡೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಅದರಿಂದ ದಿನನಿತ್ಯನೂ ನಾವು ಚೆನ್ನಾಗಿ ಸುಖ ಅನುಭವಿಸಬೇಕು ಅಂತಂದರೆ, ಮತ್ತು ನಮಗೆ ಘೋರವಾದಂಥ ಕಷ್ಟಗಳು ಬರಬಾರದು. ಸರ್ವ ಪೀಡೆಗಳು ಗಂಡನಿಂದ ಬಂತು, ಅಯ್ಯೋ ಗಂಡನಿಂದ ತೊಂದರೆ ಆಯಿತು, ಅದು ಸುಧಾರಿಸ್ಕೊಳ್ಕೋದ್ರೆ ಮಗನಿಂದ ಒಂದು ಬಂತು ಪ್ರಾಬ್ಲಮ್ಮು, ಅಯ್ಯೋ ಮಗನಿಂದ ಏನಪ್ಪ ಅಂತ ಸಾಲ್ವ್ ಮಾಡಿದ್ರೆ ಮಗಳ ಕಡೆಯಿಂದ ಒಂದು ಬಂತು. ಹೀಗೆ ಸರ್ವ ಪೀಡೆಗಳು ಒಬ್ಬ ಮನುಷ್ಯನ ಅಟ್ಯಾಕ್ ಮಾಡಿದಾಗ ನಿವಾರಣೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸಕ್ಕೆ ಪ್ರಯತ್ನ ಪಡ್ತೀವಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಅಡೆತಡೆಗಳು, ವಿಘ್ನಗಳು, ಇದನ್ನೆಲ್ಲ ಪೀಡೆ ಅಂತ ಹೇಳ್ತಾ ಇದ್ರಿ. ಈ ಪೀಡೆ ಅಂತ ಅಂದರೆ ಏನು, ಯಾಕೆ ಈ ರೀತಿ ಎದುರಾಗುತ್ತೆ? ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಕೆಲಸ ಮಾಡೋಣ ಅಂತ ಪ್ಲಾನ್ ಮಾಡಿರ್ತೀವಿ, ಅದು ಆಗೋದಿಲ್ಲ, ಅದರಲ್ಲಿ ಹಿನ್ನಡೆ ಆಗುತ್ತೆ. ಇದಕ್ಕೇನೆ ಪೀಡೆ ಅಂತ ಹೇಳ್ತಾರಾ, ಹೇಗೆ ಅಂತ ಗುರುಜಿ? ಪೀಡೆ ಅಂತಂದರೆ ಇದು ಒಂದು ಸಂಸ್ಕೃತದ ಭಾಷೆ. ತೊಂದರೆ ಅಂತ ಆಡೋ ಭಾಷೆಲಿ ಹೇಳ್ತೀವಿ, ಸಮಸ್ಯೆ ಅಂತ ಹೇಳ್ತೀವಿ. ಒಂದು ವಿಘ್ನ, ಒಂದು ತೊಂದರೆಗಳು, ಡಿಸ್ಟರ್ಬೆನ್ಸು. ಒಂದು ಕುಟುಂಬ ಆದಮೇಲೆ ನಾನಾ ಜಾತಕದಲ್ಲಿ ಇರ್ತಾರೆ. ಒಂದು ಕುಟುಂಬದಲ್ಲಿ ತಂದೆದೊಂಥರ ಜಾತಕ, ಅವ್ರದೇ ಒಂದು ನಕ್ಷತ್ರ ರಾಶಿ, ತಾಯಿದೇ ಒಂದು ನಕ್ಷತ್ರ ರಾಶಿ ಬೇರೆ ಇರುತ್ತೆ, ಮಕ್ಕಳದ್ದು ಬೇರೆ ಇರುತ್ತೆ, ಅತ್ತೆ ಮಾವದಿರು, ಅಣ್ಣ ತಮ್ಮ, ಅಕ್ಕ ತಂಗಿದೆಲ್ಲ ಒಂದು ಮನೆ ಒಳಗಡೆ 4 ಗೋಡೆ ಒಳಗಡೆ ನಾನಾ ನಕ್ಷತ್ರಗಳಿರ್ತದೆ, ನಾನಾ ರಾಶಿಯಲ್ಲಿ ಹುಟ್ಟಿರ್ತಾರೆ, ನಾನಾ ಲಗ್ನದಲ್ಲಿ ಹುಟ್ಟಿರ್ತಾರೆ. ಇವರೆಲ್ಲ ಒಂದೇ ಮನೇಲಿ ಯಾಕೆ ಸೇರಿಕೊಂಡ್ರು ಅನ್ನೋದಕ್ಕೊಂದು ಸ್ಟೋರಿ ಇರುತ್ತೆ. ಯಾಕೆ ಅವಳನ್ನೇ ಮದುವೆ ಮಾಡ್ಕೊಂಡ, ಹೆಂಡ್ತಿಂತ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡ, ಅವ್ನಿಗೆ ಯಾಕೆ ಇಂಥ ಮಗನೇ ಹುಟ್ತಾ, ಅವ್ನಿಗೆ ಯಾಕೆ ಇಂಥ ಮಗಳೇ ಹುಟ್ಟಿದ್ರೆ ಪೂರ್ವಜನ್ಮದ ಋಣ ಎತ್ತು ಹುಟ್ಬಿಟ್ಟಿದ್ದಾರೆ. ಅದು ದೊಡ್ಡ ಸ್ಟೋರಿ, ಅದು ಇವಾಗ ಬೇಡ. ಈ ಒಂದು ಮನೆ ಒಳಗೆ ಬೇರೆ ಬೇರೆ ನಕ್ಷತ್ರ ರಾಶಿ ಲಗ್ನದಲ್ಲಿ ಹುಟ್ಟಿರ್ತಾರಲ್ಲ, ಅವರಲ್ಲಿ ಅವರ ಮ್ಯಾಚ್ ಆಗೋದಿಲ್ಲ ಕೆಲವು ಟೈಮು. ಅವರ ಅಂದ್ರೇನು ನಮ್ಮ ಪ್ರಭಾವಳಿ, ಅವರ ಅಂದ್ರೇನು ನಮ್ಮ ಫಿಸಿಕಲ್ ಬಾಡಿ ಮಧ್ಯದಲ್ಲಿ ಇನ್ನೊಂದು ಬಾಡಿ ಇದೆ, ಆಸ್ಟ್ರಲ್ ಬಾಡಿ ಅಂತಾರೆ, ಇನ್ನೊಂದು ಕಾಸಲ್ ಬಾಡಿ ಅಂತಾರೆ. ಇವೆರಡರಲ್ಲಿ ಡಿಫ್ರೆನ್ಸ್ನ ಪತ್ತೆ ಹಚ್ಚುತ್ತಾ ಇರ್ತದೆ ಜಾತಕಗಳು. ಗಂಡನ ಪಕ್ಕ ಕೂತಾಗ, ಹೆಂಡತಿ ಪಕ್ಕ ಕೂತಾಗ, ಮಕ್ಕಳ ಪಕ್ಕ, ಅತ್ತೆ ಮಾವನ ಪಕ್ಕ, ಹೀಗೆ ಆಫೀಸಲ್ಲಿ ಕೂತಾಗ, ಬಿಸ್ನೆಸ್ ಮಾಡೋಕ್ಕೆ ಕೂತಾಗ ಅಲ್ಲಿಯ ಕೆಮಿಸ್ಟ್ರಿ, ಆ ಸ್ಥಳದಲ್ಲಿ ಆದಂಥ ಒಂದು ಅವರದ ವೇರಿಯೇಷನ್ಸ್ ಇರ್ತಲ್ಲ, ಅದರಿಂದ ಬರುವಂಥ ತೊಂದರೆಗಳು, ಅದಕ್ಕೆ ಪೀಡಾ ಅಂತಾರೆ. ಅದಕ್ಕೆ ಪೀಡ ಪರಿಹಾರ ಸ್ತೋತ್ರವನ್ನು ಹೇಳಬೇಕು ಯಾವಾಗಲೂ ದಿನನಿತ್ಯ ಬೆಳಗ್ಗೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದೆ. ಶನಿ ಪೀಡಾ ಸ್ತೋತ್ರಗಳು ಹೇಳಿ, ರಾಹುಕೇತು ಸ್ತೋತ್ರಗಳು ಹೇಳಿ ಅಂತೇಳಿ. ನನ್ನ ಕೆಮಿಸ್ಟ್ರಿ ನಿಮ್ಮ ಕೆಮಿಸ್ಟ್ರಿ ಮ್ಯಾಚ್ ಆಗಲಿಲ್ಲ ಅಂದರೆ ನೀವಾರು ನಂಗೆ ತೊಂದರೆ ಕೊಡ್ಬೋದು, ಇಲ್ಲ ನಾನಾರು ನಿಮ್ಗೆ ತೊಂದರೆ ಕೊಡ್ಬೋದು. ನಮ್ಮ ಕೆಮಿಸ್ಟ್ರಿ ನಿಮ್ಮ ಕೆಮಿಸ್ಟ್ರಿ ಮ್ಯಾಚ್ ಆಯಿತು ಅಂದರೆ ಯಾರೂ ನಮ್ಮನ್ನು ಬೇರೆ ಮಾಡೋಕ್ಕಾಗೋದಿಲ್ಲ, ನಾವು ಯಾರ ಮಾತು ಕೇಳೋಂಗಿಲ್ಲ ಆಗ. ಹಾಗೆ ಕೆಮಿಸ್ಟ್ರಿ ಈ ಹೌರ ಪ್ರಭಾವಳಿ ಮ್ಯಾಚ್ ಆಗಲಿಲ್ಲ ಅಂದರೆ ಡಿಸ್ಟರ್ಬೆನ್ಸ್ ಬರುತ್ತೆ. ಅವತ್ತಿನ ದಿವಸ ನೋಡಿ, ರಸ್ತೆಯಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇದ್ದ, ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತರಕಾರಿ ತೊಗೊಂಬರ್ತಾ ಇದ್ದಾನೊಬ್ಬ ಪಾಪ, ಸುಮಾರು 26-27 ವರ್ಷದ ಹುಡುಗ. ಆ ಕಡೆಯಿಂದ ಯಾರೋ ಒಬ್ಬ ಬಂದು ಫೋನ್ ಮಾಡ್ತಾ, ಮೊಬೈಲ್ ಮಾಡ್ತಾ ಅವನಿಗೆ ಬಾಡಿನ ಟಚ್ ಮಾಡಿಬಿಡ್ತಾನೆ. ಅವನಿಗೂ ಗೊತ್ತಿರಲ್ಲ. ಟಚ್ ಮಾಡಿದ ತಕ್ಷಣ ಏನು ರೀ ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ಟಚ್ ಆದ ತಕ್ಷಣ ಬ್ಯಾಗ್ ಬಿಟ್ಬಿಡ್ತಾನೆ, ತರಕಾರಿ ಎಲ್ಲ ಚೆಲ್ಲೋಗುತ್ತೆ. ಅವನು ನೀವು ನೋಡ್ಕೊಂಡು ಹೋಗ್ಬೇಕ್ರಿ ಸರಿಯಾಗಿ, ನಾವು ಮೊಬೈಲಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ, ಗೊತ್ತಾಗಲ್ಲ ಕಾನ್ಸಂಟ್ರೇಷನ್ ಎಲ್ಲೇ ಇರುತ್ತೆ ಅಂತ. ಹಾಗೆ ಮಾತಿನಲ್ಲಿ ಜಗಳ ಶುರುವಾಗಿ ಇಬ್ಬರು ಹೊಡೆದಾಡಕ್ಕೆ ಶುರು ಮಾಡಿಬಿಟ್ರು.
ಅವನು ಜೋರಾಗಿ ಇಟ್ಕೊಟ್ಟ, ಇವನು ಜೋರಾಗಿ ಇಟ್ಕೊಟ್ಟ. ಕೊನೆಗೆ ಯಾರೋ ಮಧ್ಯದಲ್ಲಿ ಬಂದು ಆ ಜಗಳ ತಪ್ಪಿಸ್ಬಿಟ್ಟು ಅವನ್ನ ಬಿಡುಗಡೆ ಮಾಡಿ ಕಳಿಸೋರು. ಅವನು ಹೊಡೆದು ಎಟ್ಕೆ ಅವನು ಹಾಸ್ಪಿಟ್ಲಿಗೆ ಮೂದಿಸಿ ಅಡ್ಮಿಟ್ ಆಗಿ. ನೋಡಿ, ಇದೊಂದು ಪೀಡ. ಬೀದಿಲಿ ಹೋಗುವಾಗ ತರಕಾರಿ ತೊಗೊಂಬರುವಾಗ ಯಾವನು ಟಚ್ ಮಾಡಿ ಹೊಡೆದಾಟ ಶುರುವಾಯಿತು. ಒಬ್ಬ ಆಟೋದವನು ಹೋಗ್ತಾ ಇದ್ದಾನೆ, ಪ್ಯಾಸೆಂಜರ್ ಕೂರಿಸ್ಕೊಂಡು. ಸುಮ್ಮನೆ ಹೋಗ್ತಾ ಇರ್ಬೇಕಾದ್ರೆ ಸಿಗ್ನಲ್ ದಾಟಿದೆ. ಸಿಗ್ನಲ್ ದಾಟಿ ಹೋಗ್ತಿರ್ಬೇಕಾದ್ರೆ ಯಾರೋ ಟೂ ವೀಲರ್ ಮತ್ತೆ ಸಡನ್ನಾಗಿ ಬಂದುಬಿಟ್ಟ. ಸಿಗ್ನಲ್ ಆನ್ ಇದ್ರು ಕೂಡ ಅವ್ನಿಗೆ ಆನ್ ಇಲ್ಲ, ಟೂ ವೀಲರ್ನಿಗೆ ಆನ್ ಆಗಿಲ್ಲ, ಸಿಗ್ನಲ್ಲು ರೆಡ್ ಇದೆ. ಸಡನ್ನಾಗಿ ಬಂದ, ಆಟೋ ಟಚ್ ಆಯಿತು. ಆಟೋದು ಸಡನ್ನೇ ನಿಲ್ಲಿಸ್ಬಿಟ್ಟು, ನಿಂಗೆ ಗೊತ್ತಾಗಲ್ವಾ ಸಿಗ್ನಲ್ಲು ಆಫ್ ಇದೆ ಅಂತ, ರೆಡ್ ಇದೆ ಅಂತ, ನೀನು ಕ್ರಾಸ್ ಮಾಡಿದೆ. ಹಾಗೆ ನಾನು ಎಲ್ಲೋ ಇತ್ತು ಬಂದುಬಿಟ್ಟೆ. ಹಾಗೆ ಗಲಾಟೆ ಹಾಗೆ ಮಾಡಿ ಅವ್ನು ಇವ್ನಿಗೆ ಹೊಡೆದ, ಅವ್ನು ಹೊಡೆದ, ದೊಡ್ಡದಾಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಾಯ್ತು ಕೇಸ್. ಅದು ಅವತ್ತಿನ ಪೀಡ. ಪೀಡ ಅಂದ್ರೆ ಏನು ಅರ್ಥ ಆಯ್ತಲ್ಲ. ಇದ್ದಕ್ಕಿದ್ದಾಗೆ ನಮ್ಗೆ ಅರಿವಿಲ್ದಂಗೆ ತಪ್ಪುಗಳನ್ನ ಸೃಷ್ಟಿ ಆಗೋದು. ಆ ಥರ ಪ್ಲ್ಯಾನ್ ಮಾಡಿ ಬರಲ್ಲ ಯಾವುದನ್ನು. ಇವತ್ತು ಬಾರಪ್ಪ ನಂಗೆ ಆಟೋದನ್ನು ಗುದ್ದು ಬಿಡ್ತೀನಿ, ಬಾ ನನ್ನ ಗಲಾಟೆ ಮಾಡು, ಬಾ ಇವತ್ತು ತರಕಾರಿ ತೊಗೊಬ, ನಾನು ಹಿಂಗೆ ಟಚ್ ಮಾಡಿ ಹೊಡೆದ್ಬಿಡ್ತೀನಿ ಅಂತ ಯಾರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರಲ್ಲ. ಅವ್ರು ಯಾವುದೋ ಒಂದು ಹುಡುಗಿ ಫುಟ್ಪಾತ್ ಮೇಲೆ ಹೋಗ್ತಾ ಇದ್ಲು. ಫುಟ್ಪಾತ್ ಮೇಲೆ ಹೋಗ್ತಿರ್ಬೇಕಾದ್ರೆ ಯಾವುದೋ ಟೂ ವೀಲರ್ ಹೋಗ್ತಿದ್ದಾನೆ, ನೋಡಿಬಿಟ್ಟು ಹಾಯ್ ಐ ಲವ್ ಯು ಅಂತ ಅಂದ್ಬಿಟ್ನಂತೆ. ಅವಳು ಸುಮ್ಮನೆ ಆದ್ಲು. ಅವನು ಸುಮ್ಮನೆ ಆದ್ಲ ಅಂತ ಅವಳು ನನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ಬೇಕು ಅಂದ್ಬಿಟ್ಟು ಅವ್ನು ಫಾಲೋ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಬಂದುಬಿಟ್ಟು ಹಾಯ್ ಐ ಲವ್ ಯು ಅಂದಂತೆ. ಇವಳು ನೋಡಿಬಿಟ್ಟು ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನೋಡಿ ನಾನು ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ ಅಂಥೇಳಿ. ಆ ಪಕ್ಕದಲ್ಲಿದ್ದಂಥ ಪ್ಯಾಸೆಂಜರ್ಸ್ ಅವ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದು. ಇವನು ಅವತ್ತು ಅವ್ನು ಐ ಲವ್ ಯು ಅಂತ ಹೇಳಬೇಕಾಗಿತ್ತು, ಪ್ಯಾಸೆಂಜರ್ಸ್ ಎಲ್ಲ ಹೊಡಿಬೇಕು ಅಂತ ಒಂದು ಜಾತ್ ಕರೆದು. ಇದು ಗೋಚಾರ ಫಲ, ಇದು ಪೀಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿದ್ರೆ ಏಟು ಬೀಳ್ತಿರಲಿಲ್ಲ. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಪೊಲೀಸ್ನವರು 4 ಬಿಗಿದು, ನಿನಗೇನು ಅಕ್ಕ ತಂಗಿರಿಲ್ವೇನೋ, ಯಾಕೋ ಐ ಲವ್ ಯು ಅಂದೆ, ಏನೋ ಅವಳೆಂದ್ಲೇನೋ ನಿನಗೆ, ನೀನು ಯಾಕೆ ಹೋಗ್ಬೇಕಾಯ್ತು, ಅವಳು ಎಷ್ಟು ದಿವಸ ಪರಿಚಯನೋ ಎಲ್ಲ ಎಂಕ್ವೈರಿ ಮಾಡಿ ಕೊನೆಗೆ ಅವಳ ಕೆಲವೊಂದು ಕಂಪ್ಲೇಂಟ್ ತೊಗೊಂಡು ಅಟೆಂಪ್ಟ್ ಟು ರೇಪ್ ಕೇಸ್ ಹಾಕಿಬಿಟ್ಟು ಈಗ ಅವ್ನು ಕೋರ್ಟಲ್ಲಿ ಇದ್ದಾನೆ. ಇದು ಗೋಚಾರ, ಇದು ಪೀಡ, ಇದು ಸರ್ವ ಪೀಡ. ಎಲ್ಲಿಂದ ಬಂತು? ಹುಡುಗಿಯಿಂದ ಬಂತು. ಇವಳಿಗೆ ಹೆಂಗೋ ಪೊಲೀಸ್ ಸ್ಟೇಷನ್ಗೆ ಹೋಗೋ ಮಾಡಿದ್ರು. ಅವ್ನು ಐ ಲವ್ ಅಂದ. ಇವ್ರು ಸುಮ್ಮನೆ ಇರ್ಬಿಟ್ಟು ಏನಾರು ಅಂದ್ಕೊಂಡು ಹೋಗಪ್ಪ ಅಂದ್ಬಿಟ್ಟು ಸುಮ್ಮನೆ ಇರೋದು ಬಿಟ್ಬಿಟ್ಟು ಅಕ್ಕಪಕ್ಕದವ್ರಿಗೆಲ್ಲ ಹೇಳಿಬಿಟ್ಟು ಅವರೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ದವರೆಲ್ಲ ಸೇರಿಸಿ ಅವ್ನಿಗೆ ಹೊಡೆದ್ಬಿಟ್ಟು ಪೊಲೀಸರು ಕೊಡಬೇಕಾಗಿತ್ತು. ಇದೆಲ್ಲ ಬೀದಿಲಿ ಹೋಗೋ ಮಾರಿ ನಮ್ಮ ಮನೆಗೆ ಹೇಳ್ಕೊಂಡ್ರು ಅಂತಾರಲ್ಲ, ಹಾಗೆ ಈ ಕತೆ. ಅದಕ್ಕೆ ಈ ಸರ್ವಪೀಡ, ಸರ್ವ ಅಂತ ಒಂದು ಸಲ ಶುರುವಾದರೆ ಎಂಡಾಗೋದೇ ಕಷ್ಟ. ನೋಡಿ, ಅವನು ಅಲ್ಲಿ ತಂದಾನೆ, ಇವಳು ಕೋರ್ಟ್ ಕಲಿತಾ ಇದ್ದಾನೆ. ಅವನು ಬಂದು ಆಟೋ ಗುದ್ದುಬಿಟ್ಟ, ಅವನು ಹೋಗ್ತಾನೆ. ಈಗ ಕೋರ್ಟ್ ಕೇಸ್ ನಡೀತಾ ಇದೆ. ಅವನು ಸುಮ್ಮನೆ ಹೋಗ್ತಾ ಇದ್ದ, ತರಕಾರಿ ತೊಗೊಂಬಂದು ಅವನು ಹಾಯ್ ಅಂತೇಳಿ ಮೊಬೈಲ್ ಟಚ್ ಮಾಡ್ದ, ಟಚ್ ಆಯಿತು, ಬಿದ್ದ, ಹೊಡೆದಾಟ ಆಯಿತು. ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಬುಕ್ ಆಗಿ ಅವನು ಕೋರ್ಟ್ಗೆ ಇಬ್ಬರು ಅಲಿತಾ ಇದ್ದಾರೆ. ಈಗ ರಾಜಿ ಮಾಡ್ಕೊಳಕ್ಕೆ ಹೋದ್ರೂ ಬಿಡ್ತಿಲ್ಲ. ಇದು ಸರ್ವಪೀಡ. ಈ ಥರದ್ದೆಲ್ಲ ನಮ್ಮ ಜಾತಿಯಲ್ಲಿ ನಮಗೆ ಅರಿವಿಲ್ದಂಗೆ ಬರ್ತಾ ಇರ್ತದೆ. ಮನೇಲಿ ಚೆನ್ನಾಗಿ ಕಸ ಗುಡಿಸ್ಬಿಟ್ಟು ಎಲ್ಲ ಮಾಡಿ, ಏನು ಪರ್ಫ್ಯೂಮ್ ಎಲ್ಲ ಹಾಕಿ, ಡೆಟಾಲ್ ಹಾಕಿ ಎಲ್ಲ ಚೆನ್ನಾಗಿ ಒರೆಸಿ ಎಲ್ಲ ಮಾಡಿಟ್ಟಿದ್ದಾರೆ. ಮನೆ ಹೊಡತಿ ಮೇಲಿಂದ ಮೆಟ್ಲು ಇಳಿತಾ ಇದ್ದಾಳೆ, ಡ್ಯೂಪ್ಲೆಕ್ಸ್ ಹೌಸು. ಇಳಿತಿರುವಾಗ ಮೆಟ್ಲು ಸ್ಕಿಡ್ಡಾಗಿ ಚಾರಿ ಬಿದ್ದುಬಿಟ್ಟು ಹೋಗಿ ನೋಡಿದ್ರೆ ಆ ಹಾಸ್ಪಿಟ್ಲಲ್ಲಿ 6 ತಿಂಗಳಾದರೂ ಇನ್ನೂ ಎದ್ದಿಲ್ಲ. ಕಾಲೇನು ಫ್ರ್ಯಾಕ್ಚರ್ ಆಗಿದೆ ಅಂತೇಳಿ ದೊಡ್ಡದಾಗಿ ಸಿಮೆಂಟ್ ಬ್ಯಾಂಡೇಜ್ ಹಾಕ್ಬಿಟ್ಟು ಕಾಲು ನೇತು ಹಾಕ್ಬಿಟ್ಟು ಕೂರಿಸಿದ್ದಾರೆ. ಇದಕ್ಕೆ ಹೇಳ್ತಾರೆ ಸರ್ವಪೀಡ. ಅದರಿಂದ ಈ ಪೀಡೆಗಳು ಯಾವ ರೂಪದಲ್ಲಾದ್ರೂ ಬರ್ಬೋದು. ಹುಡುಗಿ ರೂಪದಲ್ಲಾದ್ರೂ ಬರ್ಬೋದು, ಹುಡುಗ ರೂಪದಲ್ಲಾದ್ರೂ ಬರ್ಬೋದು, ಫುಟ್ಪಾತಲ್ಲೂ ಆದರೂ ಹೋಗ್ಬೋದು, ಏನಾರು ಆಗ್ಬೋದು. ಈ ಪೀಡೆಗಳು ಅಯ್ಯೋ ಈ ತಿಂಗಳು ಪೂರ್ತಿ ನಮಗೆ ಭಾಳ ಕಷ್ಟ. ಏನು ಮಾಡೋದು? ಕೋರ್ಟ್ಗೆ ಹೋದೆ, ಪೊಲೀಸ್ ಸ್ಟೇಷನ್ಗೆ ಹೋದೆ, ಹಾಸ್ಪಿಟ್ಲಿಗೆ ಹೋದೆ, ಬರೀ ಖರ್ಚು. ಈಗ ಹೆಂಗಪ್ಪ ಇದನ್ನು ಏನು ಮಾಡೋದು ಅಂದರೆ, ಗೊತ್ತು ಗುರಿ ಇಲ್ದೇ, ಯಾವುದೇ ಸಂಬಂಧ ಇಲ್ದೇ ಕಷ್ಟಗಳನ್ನು ತಂದಿಟ್ಕೊಂಡು ಅನುಭವಿಸುವಂಥ ಒಂದು ಸಂದರ್ಭ ಬರುತ್ತಲ್ಲ, ಅದು ಸರ್ವಪೀಡ. ಈ ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಅದರಿಂದ ಹಿಂದಿನ ಕಾಲದಲ್ಲಿ ಹೇಳ್ತಾಯಿದ್ರು, ಬೆಳಗ್ಗೆ ಎದ್ದ ತಕ್ಷಣ ನಾಮಸ್ಮರಣೆ ಮಾಡೋ, ಪೀಡಾ ಶ್ಲೋಕ ಹೇಳೋ, ಪೀಡ ಪರಿಹಾರ ಶ್ಲೋಕ ಹೇಳೋ, ಇವತ್ತಿನ ಎಲ್ಲ ಈ ದಿನನಿತ್ಯದಲ್ಲಿ ಬರುವಂಥ ದೋಷಗಳ ನಿವಾರಣೆ ಆಗತ್ತೆ ಅಂತ. ನಾವು ಮಾಡಲ್ಲ, ಅನುಭವಿಸೋಕೆ ರೆಡಿ ಇದ್ದೀವಿ. ಅದರಿಂದ ಈ ಥರ ದೋಷಗಳು ಬಂದಾಗ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಯಾವ ಯಂತ್ರ ಯೂಸ್ ಮಾಡಬೇಕು, ಆ ತಂತ್ರ ಏನು ಅದನ್ನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಪ್ಲಾನ್ ಪ್ರಕಾರ ಆಗಿಲ್ಲ ಅಂತಂದ್ರೆ, ಏನಾದರೂ ಅಡೆತಡೆಗಳಾಯ್ತು ಅಂತ ಅಂದ್ರೆ ಅದನ್ನ ಪೀಡೆ ಅಂತ ಕರಿತೀವಿ. ಇದು ಸಂಸ್ಕೃತದ ಪದ ಅಂತ. ಆದರೆ ಈ ಪೀಡೆಗಳು ಪರಿಹಾರ ಆಗಬೇಕು, ದಿನನಿತ್ಯದ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸರಾಗವಾಗಿ ಸಾಗಬೇಕು ಅಂತ ಅಂದರೆ ಬೆಳಗಿನ ಸ್ತೋತ್ರ, ಬೆಳಗಿನ ಪ್ರಾರ್ಥನೆ ತುಂಬಾನೇ ಮುಖ್ಯವಾಗಿರುತ್ತೆ. ಯಾವ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ? ನೋಡಿ, ಎಲ್ರಿಗೂ ಇವತ್ತಿನ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಶ್ಲೋಕ ಹೇಳಕ್ಕೆ ಬರಲ್ಲ. ಅನ್ಎಜುಕೇಟೆಡ್ಸ್ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರ್ದವ್ರಿಗೆ ಶನಿ ಸ್ತೋತ್ರ ಹೇಳೋ, ರಾಹುದು ಹೇಳೋ, ಕೇತು ಹೇಳೋದು ಹೇಳಕ್ಕೆ ಬರಲ್ಲ. ಆದರೆ ಯಂತ್ರ ಪ್ರಯೋಗವನ್ನು ಮಾಡ್ಬೋದು. ಯಂತ್ರ ಹೇಗೆ ಮಾಡೋದು?
ಯಾವ್ದಾದ್ರು ಒಂದು ಬಿಳಿ ಬಟ್ಟೆ ತಗೊಳ್ಳಿ. ಓಕೆ. ಬಿಳಿ ಬಟ್ಟೆ ತೊಗೊಂಬಿಟ್ಟು ಒಂದು ಯಾವ್ದಾದ್ರು ಒಂದು ಕಲರು, ಯಾವ ಕಲರಾದ್ರೂ ಸರಿ, ಆ ಬಿಳಿ ಬಟ್ಟೆ ಮೇಲೆ ನಾನೀಗ ಸ್ಕ್ರೀನ್ ಮೇಲೆ ತೋರಿಸೋ ಯಂತ್ರವನ್ನು ನೀಟಾಗಿ ಬರೀಬೇಕು. ಒಂದು ದೊಡ್ಡ ಸ್ಕ್ವೇರ್ ಹಾಕಬೇಕು, ಚೌಕಾಕಾರ ಹಾಕ್ಬಿಟ್ಟು ಅದನ್ನು 16 ಬಾಕ್ಸಸ್ ಮಾಡಬೇಕು, 16 ಪೀಸಸ್ ಮಾಡಬೇಕು. ಮಾಡಿಬಿಟ್ಟು ಒಂದೊಂದು ಬಾಕ್ಸಲ್ಲೂ ಒಂದೊಂದು ಸ್ಮಾಲ್ ಸ್ಕ್ವೇರ್ಸಲ್ಲಿ ಚೌಕಾಕಾರದಲ್ಲಿ ಕ ಕ ಕ ಕ ಅಂತ ಬರೀಬೇಕು. ಕ ಅಂದರೆ ಕಷ್ಟ ನಿವಾರಣೆ ಮಾಡೋದು, ಇದೊಂದು ಬೀಜಾಕ್ಷರ ಮಂತ್ರ. ಇದು ಕಾಡು ಜನರು ಯೂಸ್ ಮಾಡುವಂಥ ಒಂದು ಅಕ್ಷರ. ಈ ಕ ಕ ಕ ಅಂತ 16 ಸಲ ಬರೆದುಬಿಟ್ಟು ಆ ಬಿಳಿ ಬಟ್ಟೆ ಮೇಲೆ ಯಾವುದಾದ್ರು ಬಣ್ಣದಲ್ಲಿ ಬರೆದುಬಿಟ್ಟು ಅದಕ್ಕೆ ಧೂಪ ದೀಪ ಒಂದಷ್ಟು ನೈವೇದ್ಯ, ಏನಾದ್ರು ಒಂದು ನೈವೇದ್ಯ ಮಾಡಿಬಿಟ್ಟು ಇದು ಒಂದು ಚಂದ್ರ ಮತ್ತು ಶನಿ ಗ್ರಹಕ್ಕೆ ಶಾಂತಿ ಆಗುವಂಥ ಒಂದು ಯಂತ್ರ. ಇದು ಶನಿ ಚಂದ್ರ ಶಾಂತಿ ಅಂತ ಹೇಳ್ತಾರೆ. ಆ ಯಂತ್ರಕ್ಕೆ ಪೂಜೆ ಮಾಡಿಬಿಟ್ಟು ಒಂದು ಅರ್ಶಿನ ಅಥವಾ ಕುಂಕುಮ ಅಥವಾ ಭಸ್ಮ ಅಥವಾ ಹೂವು ಏನಿಲ್ಲ ಅಂದ್ರೆ ಅಕ್ಷತೆಯಲ್ಲಿ ಶನಿ ಅಷ್ಟೋತ್ತರ ಅಥವಾ ಚಂದ್ರಗ್ರಹದ ಅಷ್ಟೋತ್ತರ ಹೇಳಿಬಿಟ್ಟು ಮಂತ್ರ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ಒಂದು ಕಟ್ಗೆ ತಗೋಬೇಕು. ಆ ಕಟ್ಗೆ ಮೇಲೆ ಆ ಬಿಳಿ ಬಟ್ಟೆಯನ್ನು ಇಟ್ಬಿಟ್ಟು ಅದು ಸುಟ್ಬಿಡ್ಬೇಕು, ಬಿಳಿ ಬಟ್ಟೆನ ಕಟ್ಗೆ ಸಮೇತ. ಇದನ್ನು ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಇದನ್ನು ಮಾಡಿದ್ರೆ ನೆಕ್ಸ್ಟ್ ತಿಂಗಳು ಅಮಾವಾಸ್ಯೆವರೆಗೂ ನಮ್ಮಲ್ಲಿ ಈ ಥರದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಇದನ್ನು ಇಂದಿನ ಕಾಲದಲ್ಲಿ ರಾಜ ಮಹಾರಾಜರು, ದಂಡಾಧಿಕಾರಿಗಳು, ಸಿಪಾಯಿಗಳು, ದಳವಾಯಿಗಳು ಇವರು ನಮಗೆ ಯಾವುದೇ ರೀತಿ ಸರ್ವ ಪೀಡೆ ಬರದೇ ಇರಲಿ, ಪ್ರಕೃತಿಯಿಂದನೇ ಆಗಿರಲಿ, ಮನುಷ್ಯರಿಂದನೇ ಆಗಿರಲಿ, ಪ್ರಾಣಿಗಳಿಂದನೇ ಆಗಿರಲಿ, ವಾಹನಗಳಿಂದನೇ ಆಗಿರಲಿ, ಯಾವುದರಿಂದಲೂ ಕೂಡ ನಮಗೆ ದೋಷಗಳು ತೊಂದರೆಗಳು ಬರದೇ ಇರಲಿ. ನಾವು ಮನೆ ಬಿಟ್ಟು ಹೋದಾಗ ಅಥವಾ ಮನೆ ಒಳಗಿದ್ದಾಗ, ನಾವು ಯಾತ್ರೆಗೆ ಹೋದಾಗ, ಯುದ್ಧಕ್ಕೆ ಹೋದಾಗ ಅಥವಾ ಶಾಪಿಂಗ್ ಹೋದಾಗ, ಪರ್ಚೇಸ್ ಮಾಡೋಕ್ಕೆ ಹೋದಾಗ, ನೋಡಿ ತರಕಾರಿ ತರಕ್ಕೆ ಹೋದಾಗ ಅವ್ನಿಗೆ ಹೆಂಗೆ ತೊಂದರೆ ಆಯಿತು. ಅವ್ನು ಸುಮ್ಮನೆ ಹೋಗ್ತಿದ್ದೊಳಗೆ ಐ ಲವ್ ಯು ಅಂದ್ಬಿಟ್ಟು ಅವನು ಏನು ಮಾಡ್ದ, ಅವಳು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಯ್ತು, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಯಿತು. ಹೀಗೆ ನಮ್ಮ ಜಾತಕದಲ್ಲಿ ಬರತಕ್ಕಂಥ ಈ ಶನಿ ಮತ್ತು ಚಂದ್ರನ ಬರುವಂಥ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಇದನ್ನು ಯಂತ್ರ ಪ್ರಯೋಗ ಮಾಡ್ತಾರೆ. ಅದಕ್ಕೆ ಸರ್ವಪೀಡಾ ಪರಿಹಾರ ಯಂತ್ರ ಅಂತ ಕರೀತಾರೆ. ಇದಕ್ಕೆ ಯಾವ ಮಂತ್ರನಾದ್ರೂ ಯೂಸ್ ಮಾಡ್ಬೋದು. ಚಂದ್ರ ಅಥವಾ ಶನಿ ಮಂತ್ರ ಯೂಸ್ ಮಾಡ್ಬೋದು, ಅಥವಾ ಶನಿದೇವಾಯ ನಮಃ ಅಂತ ಹೇಳ್ಬೋದು, ಚಂದ್ರಾಯ ನಮಃ ಅಂತ ನಿಮ್ಗೆ ಹೆಂಗೆ ಬರುತ್ತೋ ಅಂತ ಹೇಳಿ. ಏನೂ ಬಂದಿಲ್ಲ, ಪೂಜೆ ಮಾಡಿಬಿಟ್ಟು ಒಂದು ಸಣ್ಣ ಕಟ್ಕೆ ಮೇಲೆ, ಒಂದು ಮರದ ತುಂಡು ಮೇಲೆ ಆ ಬಟ್ಟೆ ಇಟ್ಬಿಟ್ಟು, ಯಂತ್ರ ಬರೆದಿರೋ ಬಟ್ಟೆ ಇಟ್ಬಿಟ್ಟು ಅದಕ್ಕೆ ಸುಟ್ಟು ಭಸ್ಮ ಮಾಡಿಬಿಟ್ಟ ಅಂತಂದರೆ ಆ ತಿಂಗಳು ಪೂರ್ತಿ ಯಾವ ಡಿಸ್ಟರ್ಬೆನ್ಸು ಬರೋದಿಲ್ಲ. ಅಷ್ಟು ಪವರ್ಫುಲ್ಲು ಇದು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದು ಒಂದು. ಇದು ಭೈರವ ತಂತ್ರ ಸಾಧದಲ್ಲಿ ಬರುವಂಥ ಒಂದು ಯಂತ್ರ ಪ್ರಯೋಗ. ಸರಿ ಗುರುಜಿ, ಇನ್ನು ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀರಿ. ಬ್ಲ್ಯಾಕ್ ಮ್ಯಾಜಿಕ್ ವಿಚಾರವಾಗಿ ಯಾವೆಲ್ಲ ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಕ್ಲಾಸ್ನ ವಿಶೇಷತೆ ಏನು? ಯಾರೆಲ್ಲ ಭಾಗಿಯಾಗಬಹುದು? ನೋಡಿ, ಇದೇ ತಿಂಗಳು 8, 9, 10ನೇ ತಾರೀಕು ಶುಕ್ರವಾರ, ಶನಿವಾರ, ಭಾನುವಾರ ನಾನು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆದುಹಾಕೋದು ಹೇಗೆ ಅನ್ನೋದೊಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಇದು ಒಂದು ವಿಶೇಷವಾದಂಥ ಒಂದು ಕ್ಲಾಸು, ವರ್ಕ್ಶಾಪು. ಈ 3 ದಿನ ವರ್ಕ್ಶಾಪ್ನಲ್ಲಿ ನಾನು ಈ ದೊಡ್ಡ ದೊಡ್ಡ ಮಹಾಪ್ರಯೋಗಗಳು ಮಾಡಿರ್ತಾರೆ. ಚೋಡಿ ಪ್ರಯೋಗ, ಪ್ರತಂಗಿರ ಪ್ರಯೋಗ, ಭೈರವಿ ಪ್ರಯೋಗ, ಚಿನ್ನಮಸ್ತಾದೇವಿ, ನರಸಿಂಹ ಪ್ರಯೋಗಗಳು, ಕಾಳಿ ಪ್ರಯೋಗ, ಶರಭ ಪ್ರಯೋಗ, ಹೀಗೆ ಹಲವಾರು ದೊಡ್ಡ ದೊಡ್ಡ ಮಾಂತ್ರಿಕರು ದೊಡ್ಡ ದೊಡ್ಡ ದೇವತೆಗಳನ್ನು ವಶೀಕರಣ ಮಾಡಿ ಭಾಳಷ್ಟು ಮಾಟ ಮಂತ್ರ ವಿದ್ಯೆಯನ್ನು ಕಲ್ತಿರ್ತಾರೆ. ಅಂಥವ್ರ ಹತ್ರ ಕೆಲವು ಈ ದ್ವೇಷ, ಅಸೂಯೆ, ಕೋಪ ತೀರಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ಶತ್ರುಗಳ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿಸ್ತಾರೆ. ಬುದ್ಧಿ ಭ್ರಮಣೆ ಆಗಲಿ, ಸ್ತಂಭನ ಪ್ರಯೋಗ ಮಾಡಿಬಿಡ್ತಾರೆ. ಕೈ ಸ್ತಂಭನ ಆಗಲಿ, ಕಾಲು ಸ್ತಂಭನ ಆಗಲಿ, ನಯನ ಸ್ತಂಭನ, ಬುದ್ಧಿ ಸ್ತಂಭನ, ವಾಕ್ ಸ್ತಂಭನ ಅಂದರೆ ಮಾತು ಬರದೇ ಇರಲಿ, ಮಾತು ನಿಂತೋಗಲಿ ಅಂಥೇಳಿ ಹೀಗೆ ಸ್ತಂಭನ, ಮಾರಣ, ಉಚ್ಚಾಟನ, ವಿದ್ವೇಷನ, ಈ ಥರ ಹಲವಾರು ಷಟ್ಕರ್ಮ ಪ್ರಯೋಗಗಳನ್ನು ಮಾಡಿಬಿಡ್ತಾರೆ. ಈ ಥರ ಮಾಡಿದಾಗ ನಾವು ಡಾಕ್ಟರ್ ಹತ್ರ ಹೋದ್ರೆ ಕ್ಯೂರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ದೇವಸ್ಥಾನಕ್ಕೆ ಹೋಗಿದ್ದು ಒಂದು ಅರ್ಚನೆ ಅಥವಾ ಆರತಿ ಅಥವಾ ಹೋಮ ಮಾಡಿಸ್ಬಿಟ್ಟು ಹೋಗೋದಿಲ್ಲ. ಅದನ್ನು ಮುಳ್ಳಿನಲ್ಲೇ ತೆಗಿಬೇಕು ಅನ್ನೋ ಗಾದೆಯಂತೆ ಇಂಥ ದೊಡ್ಡ ದೊಡ್ಡ ಕ್ಷುದ್ರ ಪ್ರಯೋಗಗಳನ್ನು ನಾವು ಅಥರ್ವಣ ವೇದದಲ್ಲಿ ಬಂದಿರುತ್ತೆ ಕೆಲವು ಶಾಸ್ತ್ರೋಕ್ತವಾದ ಪ್ರಯೋಗಗಳ ಮುಖಾನೇ ತೆಗೆದುಹಾಕಬೇಕು. ಅದರಿಂದ ಬ್ಲ್ಯಾಕ್ ಮ್ಯಾಜಿಕ್ ಅಂದೇನು, ವೈಟ್ ಮ್ಯಾಜಿಕ್ ಅಂದೇನು, ಬ್ಲ್ಯಾಕ್ ಮ್ಯಾಜಿಕಲ್ಲಿ ಎಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ನಮ್ಗೆ ಏನೇನು ತೊಂದರೆಗಳಾಗುತ್ತೆ. ಈಗ ಮಹಾಮಾರಿ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಸ್ವರಭಂಗ ಪ್ರಯೋಗ ಮಾಡ್ತಾರೆ, ಅಸುರಿ ಪ್ರಯೋಗ ಎಲ್ಲ ಮಾಡ್ತಾರೆ. ಈ ಥರದ ಮಾಡಿದ್ರೆ ನಮ್ಗೆ ಏನೇನಾಗುತ್ತೆ, ನಮ್ಮ ಮನೆಯವ್ರಿಗೆ ಏನಾಗುತ್ತೆ. ಕೆಲವು ಒಬ್ಬನಿಗೆ ಮಾಡ್ತಾರೆ ಮಾಟ ಮಂತ್ರ, ಕೆಲವು ಇಡೀ ಮನೆಯವ್ರಿಗೆ ಮಾಡಿಬಿಡ್ತಾರೆ, ಕೆಲವು ಇಡೀ ವಂಶಕ್ಕೆ ಆಗಲಿ ಅಂತ ಮಾಡಿಬಿಡ್ತಾರೆ ಆಸ್ತಿಗೋಸ್ಕರ. ಹೀಗೆ ವಿದ್ಯಾಭಂಗ ಪ್ರಯೋಗ, ಉದ್ಯೋಗ ಭಂಗ ಪ್ರಯೋಗ, ಕೆಲಸನೇ ಸಿಗಬಾರ್ದು ಅವನಿಗೆ, ಓದೋಕ್ಕೂ ಹೋಗಬಾರ್ದು, ಮದುವೆನೂ ಆಗಬಾರ್ದು, ಮದುವೆ ಆದರೆ ಮಕ್ಕಳಾಗಬಾರ್ದು, ಮಕ್ಕಳಾದ್ರೆ ಅಂಗವಿಕಲ ಮಕ್ಕಳು ಇಡಬೇಕು, ಮಕ್ಕಳು ಸತ್ತೋಗ್ಬೇಕು, ಅಬಾರ್ಷನ್ ಆಗಬೇಕು. ಹೀಗೆ ಗರ್ಭಪಾತ ಪ್ರಯೋಗ, ಭಂಗ ಪ್ರಯೋಗಗಳು ಈ ಥರ ಭಾಳಷ್ಟು ಇವೆ. ಇದನ್ನೆಲ್ಲ ಪತ್ತೆ ಹೆಚ್ಚಿ ಅದಕ್ಕೆ ನಾವು ರೆಮಿಡಿ ಮಾಡ್ಕೊಳ್ಳೋದು ಹೇಗೆ ನಮಗೆ ನಾವೇ ಅನ್ನೋದನ್ನು ನಾನು ಈ 3 ದಿನ ವರ್ಕ್ಶಾಪಲ್ಲಿ ಅಥರ್ವಣವೇದದ ಆಧಾರದ ಮೇಲೆ, ಹ್ಯೂಮನ್ ಎನಾಟಮಿ, ಫಿಸಿಯಾಲಜಿ ಆಧಾರದ ಮೇಲೆ ನಾನೊಂದು ಸಿಲೆಬಸ್ ಮಾಡಿ
ಅದರಲ್ಲಿ ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಹಾಕಿ ಈ 3 ದಿನ ವರ್ಕ್ಶಾಪಲ್ಲಿ ವಿವಿಧ ರೀತಿಯ ತಂತ್ರಪ್ರಯೋಗ ಮಂತ್ರಪ್ರಯೋಗಗಳನ್ನು ನಾನು ಶಾಸ್ತ್ರೋಕ್ತವಾಗಿ ಮಂತ್ರದೀಕ್ಷೆ ತಂತ್ರದೀಕ್ಷೆ ಮುದ್ರಾದೀಕ್ಷೆನ ಕೊಡ್ತಾ ಇದ್ದೀನಿ. ಏಕೆಂದರೆ ದೀಕ್ಷೆ ಆದರೆ ಗುರುಮುಖಿನ ದೀಕ್ಷೆ ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಅಟ್ಯಾಕ್ ಆಗೋದಿಲ್ಲ. ಅವನೆಂಥ ತಪ್ಪು ಮಾಂತ್ರಿಕ ಮಾಡಿದ್ರು ಕೂಡ ಟಚ್ ಆಗೋದಿಲ್ಲ. ಅದರಿಂದ ದೀಕ್ಷೆಯನ್ನು ಕೊಟ್ಟು ನಂತರ ಇದರ ಕೆಲವು ತಂತ್ರಪ್ರಯೋಗಗಳನ್ನು ಕಲಿಸ್ತಾ ಇದ್ದೀನಿ. ಇದ್ರ ಜೊತೆ ಮರ್ಮ ವಿದ್ಯೆ ಬಗ್ಗೆ ಸ್ವಲ್ಪ ಐಡಿಯಾ ಕೊಡ್ತಾ ಇದ್ದೀನಿ. ಮರ್ಮ ಅನ್ನೋದು ಒಂದು ಪಾಯಿಂಟ್ಸು, ಒಂದು ಶಕ್ತಿ ಕೇಂದ್ರಗಳು. ಅದರಲ್ಲಿ ನಮ್ಮ ಪೂರ್ವಜನ್ಮದ ಶಾಪಗಳು ಪಾಪಗಳು, ನಮ್ಮ ವಂಶದ ಶಾಪಗಳು ಪಾಪಗಳು, ನಮ್ಮಪ್ಪ ಅಮ್ಮ ಈ ಜನ್ಮದಲ್ಲಿ ಮಾಡಿದಂಥ ಶಾಪ ಪಾಪಗಳು, ನಾನು ಈ ಜನ್ಮದಲ್ಲಿ ಮಾಡಿದಂಥ ಪಾಪ ಶಾಪಗಳು, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು, ದೃಷ್ಟಿದೋಷಗಳು, ಕಣ್ದೃಷ್ಟಿ ದೋಷ, ಭೂತ ಪ್ರೇತಗಳ ಬಾಧೆ, ಇದನ್ನೆಲ್ಲ ಮರ್ಮ ಪಾಯಿಂಟ್ಸ್ ಸೆಟ್ಲ್ ಆಗುತ್ತೆ. ಅದು ಪತ್ತೆಹಚ್ಚಿ ತೆಗೆದುಹಾಕೋದು ಹೇಗೆ ಅನ್ನೋದನ್ನು ಈ 3 ದಿನದ ಕ್ಲಾಸಲ್ಲಿ ಭಾಳ ಡೀಟೇಲ್ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದೊಂದು ವಿಶೇಷವಾದಂಥ ವಿದ್ಯೆ. ಯಾವ ಯೂನಿವರ್ಸಿಟಿ, ಸ್ಕೂಲ್ಸು, ಕಾಲೇಜಲ್ಲೂ ಹೇಳ್ಕೊಡಲ್ಲ, ಯಾವ ಮಹಾಪಂಡಿತರು ಕೂಡ ಹೇಳ್ಕೊಡಲ್ಲ. ಯಾಕೆಂದರೆ ಪ್ರೊಫೆಷನಲ್ ಜಲಸಿ. ಹೀಗಾಗಿ ಇದನ್ನು ಕಲ್ತಿದ್ದೇ ಆದರೆ ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ತಾಂತ್ರಿಕನಾಗ್ತಾರೆ. 2020ರಿಂದ ಎಲ್ಲ ಕಡೆನೂ ಬಾಟ ಮಂತ್ರಗಳ ಪ್ರಯೋಗ ಜಾಸ್ತಿ ಆಗುತ್ತೆ. ಅದನ್ನು ತಪ್ಪಿಸ್ಕೋಬೇಕು ಅಂದರೆ ಈ ವಿದ್ಯೆ ನಾವು ಕಲಿಬೇಕು. ಅದನ್ನು ಕಲಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ 3 ದಿನದ ಕ್ಲಾಸಲ್ಲಿ. ಸರಿ ಗುರೂಜಿ, ಕಾರ್ಯಕ್ರಮದಲ್ಲಿದ್ದು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಎದುರಾಗುವಂತಹ ವಿಘ್ನಗಳಿಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10ರಂದು ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕ್ಲಾಸಸ್ ತೆಗೆದುಕೊಳ್ತಾ ಇದ್ದಾರೆ. ನೀವು ಕೂಡ ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.